ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 22. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 143ನೇ ಪುಟ. ಶೀರ್ಷಿಕೆ ಧೈರ್ಯವಾಗಿರುವುದರಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ: ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 22ನೇ ವಚನ. ಕ್ರಿಸ್ತನು ಹಳ್ಳಿಗಾಡಿನ ಮನೆಯಲ್ಲಿ ವಾಸಿಸುತ್ತಿದ್ದನು ಮತ್ತು ಕುಟುಂಬದ ಜವಾಬ್ದಾರಿ ಹೊರೆಗಳನ್ನು ನಿಷ್ಠೆಯಿಂದ ಹರ್ಷಚಿತ್ತದಿಂದ ಹೊರುತ್ತಿದ್ದನು. ಯೇಸು ಕ್ರಿಸ್ತನು ತನ್ನ ಕೆಲಸಗಳನ್ನು ಸಂತೋಷದಿಂದ ಮತ್ತು ಚತುರತೆಯಿಂದ ನಿರ್ವಹಿಸುತ್ತಿದ್ದನು. ಮನೆಯ ಜೀವನ, ಕಾರ್ಯಕ್ಷೇತ್ರ ಇವುಗಳಲ್ಲಿ ಸತ್ಯವೇದದ ಧರ್ಮವನ್ನು ತರುವುದಕ್ಕೆ ಹೆಚ್ಚಾದ ತಾಳ್ಮೆ ಮತ್ತು ಆತ್ಮೀಕತೆಯ ಅಗತ್ಯವಿರುತ್ತದೆ. ಅದು ಮಾತ್ರವಲ್ಲ, ಲೋಕ ವ್ಯವಹಾರದಲ್ಲಿ ಒತ್ತಡವನ್ನು ಅನುಭವಿಸಿದರೂ ದೇವರ ಮಹಿಮೆಗಾಗಿ ತದೇಕಚಿತ್ತನಾಗಿರುವುದಕ್ಕೂ ತಾಳ್ಮೆ, ಆತ್ಮೀಕತೆಯ ಅವಶ್ಯಕತೆ ಇರುತ್ತದೆ. ಈ ವಿಷಯದಲ್ಲಿ ತಾನೇ ಕ್ರಿಸ್ತನು ಒತ್ತಾಸೆಯಾಗಿರುತ್ತಿದ್ದನು. ಪರಲೋಕದವುಗಳ ವಿಷಯಗಳಿಗೆ ಸಮಯ ಕೊಡದಷ್ಟು ಅಥವಾ ಯೋಚಿಸದಷ್ಟು ಪೂರ್ಣವಾಗಿ ಲೋಕ ವಿಷಯಗಳಲ್ಲಿ ಕ್ರಿಸ್ತನು ತೊಡಗುತ್ತಿರಲಿಲ್ಲ. ಅನೇಕ ಸಮಯಗಳಲ್ಲಿ ಆತನು ತನ್ನ ಹೃದಯದ ಸಂತೋಷವನ್ನು ಕೀರ್ತನೆಗಳು ಮತ್ತು ಪರಲೋಕ ಗೀತೆಗಳನ್ನು ಹಾಡುವ ಮೂಲಕ ವ್ಯಕ್ತಪಡಿಸುತ್ತಿದ್ದನು. ಆತನು ತನ್ನ ಸ್ವರವೆತ್ತಿ ದೇವರಿಗೆ ಸ್ತುತಿ, ಸ್ತೋತ್ರ, ಕೃತಜ್ಞತೆಗಳನ್ನು ಸಲ್ಲಿಸುವುದನ್ನು ಆಗಾಗ್ಗೆ ನಜರೇತಿನ ಜನರು ಆಲಿಸುತ್ತಿದ್ದರು. ಹಾಡಿನ ಮೂಲಕ ಪರಲೋಕದೊಂದಿಗೆ ಸಂಪರ್ಕ ಹೊಂದುತ್ತಿದ್ದನು. ಕ್ರಿಸ್ತನ ಜೊತೆಗಾರರು ಕೆಲಸದ ನಿಮಿತ್ತ ಅವರಿಗಾಗುವ ದಣಿವಿನ ಬಗ್ಗೆ ದೂರು ಹೇಳುತ್ತಿದ್ದರು. ಕ್ರಿಸ್ತನು ತನ್ನ ತುಟಿಗಳ ಮಧುರವಾದ ಗಾಯನದ ಮಧುರತೆಯಿಂದ ಅವರನ್ನು ಉತ್ತೇಜಿಸುತ್ತಿದ್ದನು. ದುಷ್ಟ ದೂತರನ್ನು ಹೊರಗಟ್ಟುವಂತೆ ಅವನ ಸ್ತುತಿ ಸ್ತೋತ್ರದ ಸಂಗೀತಗಳು ಇರುತ್ತಿದ್ದವು ಮತ್ತು ಅಲ್ಲಿನ ಸ್ಥಳವನ್ನೆಲ್ಲ ಅದು ಧೂಪದಂತೆಯೂ ಸುಗಂಧದಂತೆಯೂ ಆವರಿಸುತ್ತಿತ್ತು. ನಿಮ್ಮಿಂದ ಕೆಲಸವಾಗಬೇಕಾದಾಗ ಮುಖ ಸಿಂಡರಿಸದೆ, ಕೋಪದಿಂದ ಬೇಸರಗೊಳ್ಳದೆ, ಸಣ್ಣ ಸಣ್ಣ ಜವಾಬ್ದಾರಿಗಳನ್ನು ಹರ್ಷಚಿತ್ತದಿಂದ ಮಾಡಿರಿ. ಆ ಕೆಲಸಗಳು ಮನೆಯ ಸರಳ ಕೆಲಸಗಳು, ದೈನಂದಿನ ಕೆಲಸಗಳಾಗಿರುತ್ತದೆ. ಅವುಗಳು ನಿಮಗೆ ಚಿಕ್ಕದಾಗಿಯೂ ಅತ್ಯಲ್ಪವಾಗಿಯೂ ಕಾಣಿಸಬಹುದು, ಆದರೆ ಆ ಕೆಲಸವನ್ನು ಯಾರಾದರೊಬ್ಬರು ಮಾಡಲೇಬೇಕಾಗಿರುತ್ತದೆ. ನಿಮ್ಮ ತಂದೆ ತಾಯಿಯ ಕೆಲಸಗಳನ್ನು ಕಡಿಮೆಗೊಳಿಸಲು ನೀವು ಸಂತೋಷ ಹೃದಯದಿಂದ ಮತ್ತು ಚುರುಕಾಗಿ ಮಾಡಿದರೆ ನೀವು ಮನೆಗೆ ಆಶೀರ್ವಾದದಾಯಕವಾಗಿರುತ್ತೀರಿ. ಯಾವಾಗಲೂ ಹರ್ಷಚಿತ್ತದಿಂದ ಹೊಳೆಯುವ ಮುಖದಿಂದ ಸಹಾಯ ಮಾಡಲು ಅವಕಾಶಕ್ಕಾಗಿ ಕಾದಿದ್ದರೆ ನೀವು ಎಷ್ಟು ಒಳ್ಳೆಯದನ್ನು ಮಾಡುತ್ತೀರಿ ಎಂದು ನಿಮಗೆ ತಿಳಿದಿರುವುದಿಲ್ಲ. ದಿನದಿಂದ ದಿನಕ್ಕೆ ನೀವು ನಿತ್ಯತ್ವದೆಡೆಗೆ ಬೆಳೆಯುತ್ತೀರಿ. ದೈವ ಮಾದರಿಯಂತೆ ನಿಮ್ಮ ಗುಣಸ್ವಭಾವಗಳನ್ನು ರೂಪಿಸಿಕೊಳ್ಳಿರಿ. ಗುಣಸ್ವಭಾವಕ್ಕೆ ನಿಮ್ಮಿಂದಾಗುವ ಎಲ್ಲ ದಯೆ, ವಿಧೇಯತೆ, ಕರುಣೆ, ಚಿಂತನೆ, ನೋವು ನಿವಾರಣೆ ಮತ್ತು ಪ್ರೀತಿ ಎಂಬುವುಗಳನ್ನು ನೇಯ್ಗೆ ಮಾಡಿರಿ. ತೀಕ್ಷ್ಣವಾದ ಕರುಣೆ, ದಯೆಯನ್ನು ಬೆಳೆಸಿಕೊಳ್ಳಿರಿ. ಯಾವಾಗಲೂ ಸಂತೋಷದ ಹರ್ಷಚಿತ್ತದ ಮುಖವಿರಲಿ. ನಿಮ್ಮ ಸಹಾಯದ ಅಗತ್ಯತೆ ಇರುವವರಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರಿ. ದೇವರ ಮಹಿಮೆಗಾಗಿ ಮಾಡಿದ ಪ್ರತಿಯೊಂದು ಕೆಲಸದ ಪಟ್ಟಿಯನ್ನು ದೇವರು ನಿಖರವಾಗಿ, ಸ್ಪಷ್ಟವಾಗಿ ದಾಖಲಿಸಿರುತ್ತಾನೆ. ಅಂತಿಮ ತೀರ್ಮಾನದ ದಿನದಲ್ಲಿ ನೀವು ಅದ್ಭುತವಾದ ಬಹುಮಾನವನ್ನು ಹೊಂದುತ್ತೀರಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.